ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಸಖತ್ ಎಲಿಗೆಂಟ್ ಆ್ಯಂಡ್ ಗ್ರ್ಯಾಂಡ್ ಆಗಿರುವಂಥ ಕ್ರೂಶಿ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ ಮಾಡೋದಕ್ಕೆ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇರೋದು, ಜೊತೆಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಬೀಡ್ಸ್ ಈ ರೀತಿಯಾದಂಥ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಬೀಡ್ಸ್ಗೆ. ಸೊ ಇದು ಬಂದು 6 mm ಸೈಜ್ ಇದೆ. ಸ್ಯಾರಿ ಅಷ್ಟೇ ಸಖತ್ ಗ್ರ್ಯಾಂಡ್ ಆಗಿದೆ, ಹಾಗಾಗಿ ಈ ಪರ್ಟಿಕ್ಯುಲರ್ ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು ಔಟ್ಕಮ್ ಮಾತ್ರ. ಇಲ್ಲಿ ಸ್ಯಾರಿ ಬಾಡಿ ಇಸ್ ಇನ್ ಗ್ರೀನ್ ಕಲರ್, ಹಾಗೆ ಪಲ್ಲು ಬಂದು ಪರ್ಪಲ್ ಶೇಡಲ್ಲಿದೆ. ಸೊ ಫಸ್ಟ್ ಸ್ಟೆಪ್ ನಾನು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಪಲ್ಲು ರೈಟ್ ಸೈಡಿಂದಲೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನಾನು ನಾಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದು ಒಂದು ಲಾಕ್ ಮಾಡ್ಕೊತೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ 2 ಚೈನ್ಸ್ನ ಹಾಕ್ಕೊಳ್ಬೇಕು. ಸೊ 2 ಚೈನ್ಸ್ ಹಾಕಿ ಕಂಬ ವರ್ಕ್ ಮಾಡೋಣ. ನಾವೇನಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದರ ಪಕ್ಕದಲ್ಲೇ ಗ್ಯಾಪ್ ಕೊಡ್ದಿರಾ ಸೊ ವೆರಿ ನೆಕ್ಸ್ಟ್ ಅಲ್ಲೇ ಒಂದು ಕಂಬನ ವರ್ಕ್ ಮಾಡಬೇಕು. ಇಲ್ಲಿ ಎಡ್ಜಲ್ಲಿ ಸ್ವಲ್ಪ ಸೆಲ್ವೆಜ್ ಇದೆ, ಅಂದರೆ ಅಲ್ಲಿ ಹಾರ್ಡಾಗಿರುತ್ತೆ ಫ್ಯಾಬ್ರಿಕ್ಕು. ಸೊ ಹಾಗಾಗಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಮತ್ತು ನಾನು ಪ್ರೀವಿಯಸ್ ಕಂಬದ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ವರ್ಕ್ ಮಾಡ್ತೀನಿ. ಸೊ ಗ್ಯಾಪ್ ಕೊಡ್ತೀರಾ ನಾವು ಪ್ರತಿ ಸಲ ಕಂಬಗಳನ್ನ ಮಾಡಬೇಕಾದ್ರೆ ಪಕ್ಕದಲ್ಲೇ ವರ್ಕ್ ಮಾಡ್ಕೊತಾ ಹೋಗ್ಬೇಕಂದ್ರೆ ಪ್ರೀವಿಯಸ್ ಕಂಬದ ಪಕ್ಕದಲ್ಲೇ ಮಾಡ್ಕೊತಾ ಹೋಗಬೇಕಾಗತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನಾನೇನು 2 ಚೈನ್ ಹಾಕಿದ್ದೀನಿ ಅದನ್ನು ಫಸ್ಟ್ ಕಂಬ ಅಂತ ಕೌಂಟಿಂಗ್ ತೊಗೊಂಡಿದ್ದೀನಿ. ಅದನ್ನು ಬಿಟ್ಟು ರಿಮೈನಿಂಗ್ ಇನ್ನು 5 ಕಂಬನ ವರ್ಕ್ ಮಾಡ್ತೀನಿ. ಆಗ ಟೋಟಲ್ಲಾಗಿ ಅಂದರೆ ಆ 2 ಚೈನು ಸೇರಿಸಿದ್ರೆ ಟೋಟಲಾಗಿ 6 ಕಂಬ ಆಗುತ್ತೆ. ಸೊ ಈ ರೀತಿ ಪ್ರತಿ ಸಲ 6 ಕಂಬನ ಅಂದರೆ 6 ಕಂಬಗಳನ್ನ ವರ್ಕ್ ಮಾಡ್ಕೊತ ಹೋಗಬೇಕು. ಈ ಥರ ಕಂಬಗಳನ್ನ ವರ್ಕ್ ಮಾಡಬೇಕು. ನೋಡಿ, ನಾನು ಯಾವುದೇ ರೀತಿ ಗ್ಯಾಪ್ ಕೊಟ್ಟಿಲ್ಲ ಪ್ರತಿಯೊಂದು ಕಂಬದ ಮಧ್ಯ. ಸೊ ಇದೇ ಥರ ನೀವು ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಕುಚ್ಚು ಟೈ ಮಾಡೋದಕ್ಕೆ ಸ್ಪೇಸ್ ಮಾಡ್ತಾ ಇದ್ದೀನಿ. ಹಾಗಾಗಿ 6 ಕಂಬ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 3 ಅಥವಾ 4 ಚೈನ್ ಹಾಕ್ಕೊಂಡು ಈ ರೀತಿ ಆ ಚೈನನ್ನು, ಅಂದರೆ ನಾವೇನು ಹಾಕಿರ್ತೀವಿ ಚೈನ್ಸ್, ಅದನ್ನು ಸ್ಟ್ರೇಟಾಗಿಟ್ಟು ಮತ್ತೆ ಒಂದು ಕಂಬನ ವರ್ಕ್ ಮಾಡಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ, ನೀವು ಬೇಕಿದ್ರೆ 3 ಚೈನ್ ಕೂಡ ಹಾಕ್ಕೊಬೋದು ಅಥವಾ 4 ಕೂಡ ಹಾಕ್ಕೊಬೋದು. ಸೊ ಇಲ್ಲಿ ಫಸ್ಟ್ ಕಂಬ ವರ್ಕ್ ಮಾಡ್ಕೊಂಡ್ವಿ, ಅದಾದಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಕಂಬಗಳನ್ನ ಹಾಕೊತ ಹೋಗಬೇಕು. ಇಲ್ಲೂ ಅಷ್ಟೇ 6 ಕಂಬ ಬರುತ್ತೆ, ಪ್ರತಿ ಸಲ 6 ಕಂಬ ಬರುತ್ತೆ. ಈ ಡಿಸೈನ್ ಅಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ನ ನೀವು ಗ್ರ್ಯಾಂಡಾಗಿ ಕೂಡ ವರ್ಕ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಈ ಸೇಮ್ ಡಿಸೈನ ಸಿಂಪಲ್ ಲುಕ್ಕಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಹೇಗೆ ಅಂತ ನಾನು ನೆಕ್ಸ್ಟ್ ಮುಂದೆ ವರ್ಕ್ ಮಾಡ್ತಾ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದು ಬಿಗಿನರ್ ಲೆವೆಲ್ ಡಿಸೈನ್ ಅಲ್ಲ, ಬಿಕಾಸ್ ನಾನು ಇಲ್ಲಿ ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಮತ್ತೆ 6 ಕಂಬ ಹಾಕಿದ ನಂತರ ದಾರನ ಹೀಗೆ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನಾನು ಕ್ರಿಸ್ಟಲ್ ತೋರಿಸ್ತಾ ಇರಲ್ಲ, ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತೀನಿ. ಸೊ ಬೀಡ್ ಲಾಕ್ ಆದಮೇಲೆ ಮತ್ತೆ ಕಂಬದಿಂದ ಡಿಸೈನ ಕಂಟಿನ್ಯೂ ಮಾಡಬೇಕು. ಈ ರೀತಿ ಬೀಡನ್ನ ಸ್ಟ್ರೇಟಾಗಿ ಇಟ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಮತ್ತೆ 6 ಕಂಬನ ವರ್ಕ್ ಮಾಡಬೇಕು. ಸೊ ಕಂಬಗಳು ಪಕ್ಕದಲ್ಲಿ ಬರಬೇಕು. ಈ ಥರ ಮತ್ತೆ 6 ಕಂಬ ಮಾಡ್ಕೊಬೇಕು. ಅದಾದಮೇಲೆ 4 ಚೈನ್ಸ್ ಹಾಕ್ಕೊಬೇಕು, ಮತ್ತು 6 ಕಂಬ ಮಾಡಿಕೊಂಡು ಒಂದು ಬೀಡ್. ಸೊ ಈ ರೀತಿ ಬೇಸ್ ಲೈನ್ ಬರುತ್ತೆ. ಸೊ ಇದೇ ಥರ ನಾನು ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಒಂದು ಸಲ ಬೀಡ್ ಬಂದರೆ ಒಂದು ಸಲ 4 ಚೈನ್ ಗ್ಯಾಪ್ ಬರುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ದಾರನಲ್ಲೇ ಟ್ರಿಮ್ ಮಾಡಿ ಈಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಪಲ್ಲು ಕಲರ್ ಥ್ರೆಡನ್ನು ತೊಗೊತಾ ಇದ್ದೀನಿ. ಇದನ್ನು ಕೂಡ 6 ಎಳೆ ಇದೆ. ಇಲ್ಲಿ ಫಸ್ಟು ಥ್ರೆಡನ್ನು ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಾವೇನಲ್ಲಿ 2 ಚೈನ್ಸ್ ಹಾಕ್ಕೊಂಡಿದ್ವಿ, ಅಲ್ಲಿ ಸೆಕೆಂಡ್ ಚೈನ್ಗೆ ಹೀಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ದಾರನ ಅಲ್ಲಿ ಎಳ್ಕೊಳ್ಬೇಕು. ಇದಾದಮೇಲೆ 1-2 ಗಂಟು ಹಾಕಿಬಿಟ್ಟು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕೂಡ ನಾಟ್ನ ಫಿಕ್ಸ್ ಮಾಡ್ಕೊಬೋದು. ನಾವು ಕಂಬದ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಈ ಥರ ನೀವು ದಾರನಲ್ಲಿ ನಾಟ್ ಮಾಡಿ ಫಿಕ್ಸ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದಾರ ಕೂಡ ಬಿಚ್ಕೊಳೋದಿಲ್ಲ. ಸೊ ಒನ್ಸ್ ನಾಟ್ ಫಿಕ್ಸ್ ಮಾಡಿದ್ಮೇಲೆ ಅಲ್ಲೇ ಕೆಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತೊಗೊತಾ ಇದ್ದೀನಿ. ದಾರ ತೆಗೆದು ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೇನು
ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಈ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಏನು ಬರುತ್ತೆ ಅಂದರೆ ನಾಟ್ನ ಫಿಕ್ಸ್ ಮಾಡಿದ್ಮೇಲೆ ನಾವೇನು ಪ್ರೀವಿಯಸ್ ಸ್ಟೆಪ್ಪಲ್ಲಿ 6 ಕಂಬಗಳನ್ನ ವರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅಲ್ಲಿ ಆ ಕಂಬದ ಮೇಲ್ಗಡೆ ಸಿಂಗಲ್ ಕ್ರೋಶೇಸ್ನ ಇಲ್ಲಿ ಈ ಸ್ಟೆಪ್ಪಲ್ಲಿ ಮಾಡ್ಕೊತಾ ಬರಬೇಕು. ಸೊ ಈ ಥರ ಸಿಂಗಲ್ ಕ್ರೋಶೀಸ್ ಆದಮೇಲೆ ಅಲ್ಲಿ 4 ಚೈನ್ ಗ್ಯಾಪ್ ಸಿಗುತ್ತೆ. ಈ ಗ್ಯಾಪಲ್ಲಿ ನೀವು ಇದು ಹೀಗೆ ಸಿಂಗಲ್ ಕ್ರೋಶೀಸ್ ಬೇಕಾದರೂ ಹಾಕೊಬೋದು ಅಥವಾ 4 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೊಬೋದು. ಎನಿವೇ ಈ ಗ್ಯಾಪಲ್ಲಿ ಕುಚ್ಚು ಬರೋದ್ರಿಂದ ನೀವು ಯಾವ ಥರ ಹಾಕಿದ್ರೂ ತೊಂದರೆ ಇಲ್ಲ, ಬಿಕಾಸ್ ಅಲ್ಲಿ ಕುಚ್ಚಿನ ಈ ಗ್ಯಾಪ್ ಕವರ್ ಆಗುತ್ತೆ. ಸೊ ನಿಮ್ಮ ಕಂಫರ್ಟ್ ನೋಡಿಕೊಂಡು ನೀವು ಇಲ್ಲಿ ಸಿಂಗಲ್ ಕ್ರೋಶೀಸ್ ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಚೈನ್ಸ್ ಬೇಕಾದರೂ ವರ್ಕ್ ಮಾಡ್ಬೋದು. ನಾನಿಲ್ಲಿ ಚೈನ್ಸ್ ಹಾಕ್ಕೊಂಡೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ ಅಲ್ವಾ, ನಾವು ಬೀಡನ್ನ ಲಾಕ್ ಮಾಡಿದ್ಮೇಲೆ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಬರುತ್ತೆ. ಸೊ ಆ ಥ್ರೆಡ್ಗೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶೆನ ಮಾಡೋದು. ಸೊ ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೌಂಡ್ ಬೀಡ್ಸನ್ನು ತೊಗೊತಾ ಇದ್ದೀನಿ. ನೀವು ಅಷ್ಟೇ ಈ ಸ್ಟೆಪ್ಪಲ್ಲಿ ನೀವು ರೌಂಡ್ ಬೀಡನ್ನೇ ಯೂಸ್ ಮಾಡಬೇಕು. ಬೀಡ್ ಸೈಜ್ ಅಪ್ ಟು 4 mm ವರೆಗೂ ತೊಗೊಳ್ಬೋದು. ಸೊ ಒಂದು ಬೀಡನ್ನ ಹೀಗೆ ನೀಡಲಲ್ಲಿ ತೊಗೊಂಡು ನಾನು ಹೀಗೆ ದಾರದಲ್ಲಿ ಪುಷ್ ಮಾಡ್ಕೊತೀನಿ. ಸೊ ಬೀಡನ್ನ ಒನ್ಸ್ ದಾರದಲ್ಲಿ ಈ ರೀತಿ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಪಫ್ ಸ್ಟಿಚ್ನ ಮಾಡಬೇಕು. ಸೊ ಬೀಡನ್ನ ತುಂಬ ಟೈಟಾಗೂ ಮಾಡ್ಕೊಳ್ಬಾರ್ದು, ಸ್ವಲ್ಪ ಫ್ರೀಯಾಗೇ ಇರಲಿ. ಸೊ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ಆ್ಯಂಡ್ ಈ ದಾರನ ಹಾಗೆ ನೀಡಲ್ ಮೇಲೆ ಇಟ್ಕೊಂಡಿರಿ. ಈಗ ಮತ್ತೆ ಇನ್ನೂ ಒಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ. ಸೊ ಈ ಥ್ರೆಡ್ ಕೂಡ ಅಷ್ಟೇ ಹಾಗೆ ನೀಡಲ್ ಮೇಲೆ ಇರಬೇಕು. ಇನ್ನೂ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ, ಅಂದರೆ ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ. ಪ್ರತಿ ಸಲ ನಾವೇನು ದಾರ ತರ್ತೀವಿ ಅಲ್ವಾ, ಅದನ್ನು ಹಾಗೆ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಇನ್ನೂ ಒಂದು ಸಲ ಈ ಥರ ಮಾಡ್ತೀನಿ. 4 ಸಲ ಆಯಿತು. ಇನ್ನು ಒಂದು ಸಲ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ. ಈಗ ನೀಡಲ್ ಮೇಲೆ ಒಂದಷ್ಟು ಥ್ರೆಡ್ಸ್ ಇರುತ್ತಲ್ವಾ, ಸೊ ಇವಾಗ ಏನು ಮಾಡಬೇಕು, ಈ ಎಲ್ಲ ಥ್ರೆಡ್ಡಿಂದ ಹೀಗೆ ನೀಡಲ್ನ ನಿಧಾನವಾಗಿ ಪಾಸ್ ಮಾಡಿಕೊಂಡು ಆಚೆ ತರಬೇಕು. ನೆಕ್ಸ್ಟ್ ಈಗ ಒಂದು ಲಾಕ್ ಮಾಡ್ಕೊಬೇಕು. ಇದು ಪಫ್ ಸ್ಟಿಚ್. ಸೊ ಈ ರೀತಿ 4ರಿಂದ 5 ಸಲ ನೀಡಲ್ ಮೇಲೆ ದಾರ ತೊಗೊಂಡು ನೀವು ಪಫ್ ಸ್ಟಿಚ್ನ ಹಾಕ್ಕೊಳ್ಬೋದು. ಬಿಗಿನರ್ಸ್ ಆದರೆ ಒಂದು 4 ಸಲ ಟ್ರೈ ಮಾಡಿ ಸಾಕು. ಮತ್ತು ಇವಾಗ ನೆಕ್ಸ್ಟ್ ಅದೇ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಗ್ಯಾಪಲ್ಲಿ ಫಸ್ಟ್ ಒಂದು ಕಂಬನ ವರ್ಕ್ ಮಾಡಬೇಕು. ಸೊ ಕಂಬ ಆದಮೇಲೆ ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಬೀಡನ್ನ ಆ್ಯಡ್ ಮಾಡಿ ದಾರ ಅಲ್ಲಿ ತುಂಬ ಟೈಟಾಗೂ ಇಟ್ಕೊಳ್ಬಾರ್ದು. ಸೊ ಇಲ್ಲೇನು ಮಾಡಬೇಕು, ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ಪ್ರತಿ ಸಲ ನಾವೇನು ದಾರ ತರ್ತೀವಿ ಅದನ್ನು ಹಾಗೇ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಮತ್ತೆ ನೋಡಿ, ಇನ್ನೂ ಒಂದು ಸಲ ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊತೀವಲ್ಲ, ಅದೇ ರೀತಿಯೇ ಇಲ್ಲಿ ದಾರ ಸುತ್ತಕೊಂಡು ನೀಡಲ್ ಮೇಲೆ ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರಬೇಕಷ್ಟೆ. ಮತ್ತು ಅದನ್ನು 2 ಲೂಪಿಂದ ಒಂದು, ಇನ್ನು 2 ಲೂಪಿಂದ ಒಂದು, ಆ ರೀತಿ ಮಾಡೋ ಹಾಗಿಲ್ಲ. ಈ ರೀತಿ ಟೋಟಲಾಗಿ 5 ಸಲ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದ ಮೇಲೆ ಇವಾಗ ಒಂದಷ್ಟು ಲೂಪ್ಸ್ ಇರುತ್ತೆ ಅಲ್ವಾ, ಈ ಎಲ್ಲ ಲೂಪಿಂದ ನೀಡಲ್ನ ಆಚೆಗೆ ಪಾಸ್ ಮಾಡಿಬಿಟ್ಟು ಒಂದು ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಪಫ್ ಸ್ಟಿಚ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಈ ರೀತಿ ನಾವು ಬೀಡ್ ಬ್ಯಾಕ್ ಸೈಡಲ್ಲಿ ಒಂದು 5 ಪಫ್ ಸ್ಟಿಚ್ನ ವರ್ಕ್ ಮಾಡಬೇಕು. ಸೊ ಪಫ್ ಸ್ಟಿಚ್ ಮಾಡೋದಕ್ಕೂ ಫಸ್ಟ್ ನಾವೇನು ಮಾಡಬೇಕು, ಒಂದು ಕಂಬನ ಹಾಕ್ಕೊಬೇಕು. ಒಂದು ಕಂಬ ವರ್ಕ್ ಮಾಡಿದ್ಮೇಲೆ ಆ ಕಂಬದ ಗ್ಯಾಪಲ್ಲಿ ಪಫ್ ಸ್ಟಿಚ್ ಮಾಡೋದು. ನಾನಿಲ್ಲಿ ಬೀಡನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡಿಸೈನ್ಗೆ ಬ್ರೈಡಲ್ಲು ಕೊಡೋದಕ್ಕೋಸ್ಕರ ಒಂದು ಕಂಬ ಆದಮೇಲೆ ಬೀಡನ್ನ ಆ್ಯಡ್ ಮಾಡಿ ಪಫ್ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಸೇಮ್ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಈ ರೀತಿ ದಾರ ತರಬೇಕು. ನೀವಿಲ್ಲಿ ಏನು ಮಾಡಬೇಕು, ಒಂದು ಸ್ಮಾಲ್ ಟಿಪ್ ಏನು ಹೇಳ್ತೀನಿ ಅಂದರೆ, ನಾವು ಬೀಡನ್ನ ತುಂಬ ಟೈಟಾಗಿ ಇಟ್ಕೊಳ್ಬಾರ್ದು. ಅದು ಒಂದು ಫಸ್ಟ್ ಟಿಪ್. ಅದಾದಮೇಲೆ ಅಲ್ಲೇನು ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರ ತರ್ತೀವಿ ಅಲ್ಲ, ಆ ಟೈಮಲ್ಲಿ ಆ ದಾರದ ಲೆಂತ್ ಸ್ವಲ್ಪ ಉದ್ದ ಇಟ್ಕೊಳ್ಬೇಕು. ಅವಾಗೇನಾಗುತ್ತೆ, ಈ ಲಾಸ್ಟಲ್ಲಿ ನಾವು ನೀಡಲ್ನ ಎಲ್ಲ ಲೂಪಿಂದ ಪಾಸ್ ಮಾಡ್ತೀವಿ ಅಲ್ವಾ, ಆಗ ನಮಗೆ ಈಸಿ ಆಗುತ್ತೆ. ಸೊ ದಾರದ ಲೆಂತ್ ಸ್ವಲ್ಪ ಉದ್ದ ಇಟ್ಕೊಂಡಷ್ಟು ಈಸಿಯಾಗಿ ನಾವು ಲಾಸ್ಟಲ್ಲಿ ಎಲ್ಲ ಲೂಪಿಂದ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೋದು. ಸೊ ಅದೇ ಮೇನ್ ಪಾರ್ಟ್ ಅಂತ ಹೇಳೋದು ಪಫ್ ಸ್ಟಿಚ್ಚಲ್ಲಿ. ಸೊ ಅಲ್ಲಿ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ
ಮತ್ತೆ ರಿಮೂವ್ ಮಾಡಿ ಫಸ್ಟಿಂದ ನಾವು ಪಫ್ ಸ್ಟಿಚ್ನ ಹಾಕಬೇಕಾಗತ್ತೆ. ಬಿಕಾಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಎಲ್ಲ ಲೂಪ್ಸಿಂದ ನಾವು ನೀಡಲ್ನ ಅಟ್ ಎ ಟೈಮ್ ಪಾಸ್ ಮಾಡ್ಕೊಂಡಾಗ ಮಾತ್ರ ಆ ಪಫ್ ಸ್ಟಿಚ್ ಎಫೆಕ್ಟ್ ಅನ್ನೋದು ಬರೋದು. ಸೊ ಇದು 4ನೇ ಪಫ್ ಸ್ಟಿಚ್ನ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಅಂದರೆ ನಿಮಗೆ ನಾನಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಈ ಡಿಸೈನ ನಾವು ಸಿಂಪಲ್ ಲುಕ್ಕಲ್ಲೂ ಟ್ರೈ ಮಾಡ್ಬೋದು ಅಂತ. ಹೇಗೆ ಅಂದರೆ ಇಲ್ಲಿ ನಾನೇನು ಪಫ್ ಸ್ಟಿಚ್ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅದನ್ನು ನೀವು ಸ್ಕಿಪ್ ಮಾಡಿಕೊಂಡ್ರೆ ಸ್ವಲ್ಪ ಡಿಸೈನ್ ಸಿಂಪಲ್ ಲುಕ್ ಕೊಡುತ್ತೆ. ಒಂದು ಕಂಬ ಮಾಡಿದ್ಮೇಲೆ ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ಬೀಡನ್ನ ಆ್ಯಡ್ ಮಾಡೋ ಬದಲು 2 ಚೈನ್ಸ್ ಹಾಕ್ಕೊಂಡು ನೀವು ಪಫ್ ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೊಬೋದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಡಿಸೈನ್ ಸ್ವಲ್ಪ ಸಿಂಪಲ್ ಲುಕ್ ಕೊಡುತ್ತೆ. ಜೊತೆಗೆ ಇಲ್ಲಿ ಕುಚ್ಚು ಕಟ್ಟೋ ಪಾರ್ಟಲ್ಲೂ ಅಷ್ಟೇ ನಾನು ನಾರ್ಮಲ್ ಬೇಬಿ ಕುಚ್ಚು ಟೈ ಮಾಡಿಲ್ಲ. ಸ್ವಲ್ಪ ಇದಕ್ಕೆ ಬ್ರೈಡಲ್ ಎಫೆಕ್ಟ್ ಕೊಡೋದಕ್ಕೋಸ್ಕರ ಬೀಡನ್ನ ಇಟ್ಬಿಟ್ಟು ಆ ಬೀಡ್ ರ್ಯಾಪ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಹಾಗಾಗಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು. ನೀವಿಲ್ಲಿ ಬೇಬಿ ಕುಚ್ಚು ಟೈ ಮಾಡಿದ್ರೆ ಡಿಸೈನು ಸಿಂಪಲಾಗಿ ಕಾಣಿಸುತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ಗೆ ಈ ಪಫ್ ಸ್ಟಿಚ್ ಮೇಲೆ ಬೀಡ್ ಹಾಕ್ಬಿಟ್ಟು ಆ್ಯಂಡ್ ಕುಚ್ಚು ಕಟ್ಟೋ ಪಾರ್ಟನ್ನು ಸ್ವಲ್ಪ ಡಿಫ್ರೆಂಟಾಗಿ ಕುಚ್ಚು ಟೈ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಪಫ್ ಸ್ಟಿಚ್ ಮೇಲೆ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಸಿಂಪಲ್ ಬೇಬಿ ಕುಚ್ಚು ಟೈ ಮಾಡಿದ್ರೆ ಸಿಂಪಲ್ ಲುಕ್ ಕೊಡುತ್ತೆ. ಈ ರೀತಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಡಿಸೈನ್ನ ವರ್ಕ್ ಮಾಡ್ಕೊಬೋದು. ಸೊ ಇಲ್ಲಿ ಲಾಸ್ಟ್ ಪಫ್ ಸ್ಟಿಚ್ನ ನಾನು ಹಾಕ್ತಾಯಿದ್ದೀನಿ. ಎಲ್ಲ ಲೂಪಿಂದ ನೀಡಲ್ನ ಆಚೆ ಪಾಸ್ ಮಾಡಿ ಒಂದು ಲಾಕ್ ಮಾಡಿಕೊಂಡೆ. ಈ ರೀತಿ ಒಂದು ಬೀಡ್ ಬ್ಯಾಕ್ ಸೈಡಲ್ಲಿ 5 ಪಫ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಲಾಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡಿ ಎಂಡ್ ಮಾಡಬೇಕು. ಸ್ಟಾರ್ಟಿಂಗ್ ಅಷ್ಟೇ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಹಾಕಿನೇ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅದೇ ರೀತಿಯೇ ಲಾಸ್ಟಲ್ಲೂ ಎಂಡ್ ಮಾಡಬೇಕು. ನೆಕ್ಸ್ಟ್ ಈ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸ್ ಮಾಡ್ತೀನಿ. ಅದಾದಮೇಲೆ ಫಸ್ಟ್ ಕಂಬದ ಮೇಲೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಈ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ, ಅಲ್ಲಿಗೆ ಫಸ್ಟು ಒಂದು ಕಂಬ ವರ್ಕ್ ಮಾಡಬೇಕಂದ್ರೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನಾವು ಪಫ್ ಸ್ಟಿಚ್ನ ವರ್ಕ್ ಮಾಡೋದು. ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಪಫ್ ಸ್ಟಿಚ್ ಮೇಲೆ ನಾವೇನು ಬೀಡನ್ನ ಹಾಕ್ತಾಯಿದ್ದೀವಿ ದಟ್ ಮಸ್ಟ್ ಬಿ ಇನ್ ರೌಂಡ್ ಶೇಪಲ್ಲಿರೋ ಬೀಡನ್ನೇ ನೀವು ಚೂಸ್ ಮಾಡಿಕೊಂಡು ಪಫ್ ಸ್ಟಿಚ್ ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಡಿಸೈನ ನಾನು ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ ಎಂಡ್ವರೆಗೂ. ಹಾಗೆ ಆ 4 ಚೈನ್ ಗ್ಯಾಪ್ ಏನಿದೆ ಸೊ ಆ ಗ್ಯಾಪಲ್ಲಿ ನಾನು ಕುಚ್ಚು ಕೂಡ ಟೈ ಮಾಡ್ತೀನಿ. 2 ಕಲರ್ ಯೂಸ್ ಮಾಡಿ ಇಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಫೈನಲ್ ಆಗಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗೆ ಸಖತ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಬಿಕಾಸ್ ಆಫ್ ದಟ್ ಟ್ಯಾಸಲ್ ಅಂತ ಹೇಳ್ಬೋದು. ನಾನು ನಾರ್ಮಲ್ ಬೇಬಿ ಕುಚ್ಚು ಟೈ ಮಾಡಿದರೆ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇರಲಿಲ್ಲ. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ, ಸಿಂಪಲಾಗಿ ಬೇಕು ಅಂದರೆ ಬೇಬಿ ಕುಚ್ಚು ಹಾಕ್ಕೊಳ್ಳಿ. ಇದೇ ರೀತಿ ಕುಚ್ಚು ಟೈ ಮಾಡಬೇಕು ಅಂತಿಲ್ಲ. ಇನ್ನೂ ಟ್ಯಾಸಲಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ಸ್ ತುಂಬ ಇದ್ದಾವೆ. ಸೊ ನಿಮಗೆ ಯಾವ ಥರ ಬೇಕೋ ಆ ರೀತಿ ಡಿಫ್ರೆಂಟಾಗಿ ಟ್ಯಾಸಲ್ನ ಟೈ ಮಾಡಿಕೊಂಡ್ರೆ ಡಿಸೈನ್ ಇನ್ನಷ್ಟು ಎಲಿಗೆಂಟ್ ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಜೊತೆಗೆ ಈ ಡಿಸೈನ್ ವರ್ಕ್ ಮಾಡೋದಕ್ಕೆ ತುಂಬ ಟೈಮ್ ಏನು ಕನ್ಸ್ಯೂಮ್ ಆಗಲಿಲ್ಲ. ನೀವು ಆಲ್ರೆಡಿ ಕ್ರೋಶೆ ಎಲ್ಲ ಹಾಕೋದಕ್ಕೆ ನಿಮಗೆ ಗೊತ್ತಿದ್ದು ನೀವು ಸಖತ್ ಸ್ಪೀಡಾಗಿ ಹಾಕ್ತೀರಾ ಅಂದರೆ ಬೇಗನೆ ಮುಗಿಸ್ಬೋದು ಈ ಒಂದು ಪರ್ಟಿಕ್ಯುಲರ್ ಬ್ರೈಡಲ್ ಡಿಸೈನ್ನ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.